ಪೋಸ್ಟ್ ಆಫೀಸಿನಲ್ಲಿ ಅಕ್ಕನ ಜಡ್ಜ್ಮೆಂಟು. ಸಣ್ಣ ವಯಸ್ಸಿನಲ್ಲಿ ಪೇಟೆ ಬೀದಿ ಹಿಡಿದು ಹೋಗುವಾಗ ಕೋರ್ಟು ಕಚೇರಿಗಳ ಮುಂದೆ ಅನಾಥವಾಗಿ ಇಳಿಬಿದ್ದಿರುವ ಕೆಂಪು ಡಬ್ಬಿಗಳನ್ನು ನೋಡಿದಾಗ ಅದರ ವಾರಸುದಾರರು ಯಾರು, ಅದರಲ್ಲಿ ಹಾಕಿದ ಪತ್ರಗಳು ಯಾರು, ಯಾವಾಗ ಮುಟ್ಟಿಸುತ್ತಾರೆ ಎಂಬ ಆಶ್ಚರ್ಯ, ಕುತೂಹಲ ನಮ್ಮ ಮನದ ಮೂಲೆಯಲ್ಲಿ ಹಾದು ಹೋಗದೇ ಇರಲು ಸಾಧ್ಯವಿಲ್ಲ. ನಾವು ಇದೇ ಪೋಸ್ಟ್ ಆಫೀಸಿನಲ್ಲಿ ನೌಕರಿ ಸೇರಿದಾಗ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕವು. ಇದೇ ಕೆಲಸವನ್ನು ರಾಜಕಾಲದಲ್ಲಿ ಅಂಚೆಹಣ್ಣಿನ ಪತ್ರಗಳನ್ನು, ಪ್ರೇಯಸಿಯರ ಮನೋಕಾಮನೆಗಳನ್ನು, ರಾಜ ಮಹಾರಾಜರ ವ್ಯವಹಾರಗಳನ್ನು, ಯುದ್ಧ ಸಂದೇಶಗಳನ್ನು, ಸಾಮಾನ್ಯರ ಸುಖದುಃಖಗಳನ್ನು ಕಾಲಿಗೆ ಕಟ್ಟಿಕೊಂಡು ಪಾರಿವಾಳ ಮುಟ್ಟಿಸುತ್ತಿತ್ತು. ಬಾಲ್ಯದಲ್ಲಿ ನಮಗೆ ಅಂಚೆ ಕಚೇರಿ ಎನ್ನುವ ಶಬ್ದಕ್ಕಿಂತ ಪೋಸ್ಟ್ ಆಫೀಸು ಎನ್ನುವ ಶಬ್ದ ಚಿರಪರಿಚಿತವಿತ್ತು. ಕಾರಣ, ನಮ್ಮ ಚಡ್ಡಿ ಹರಿದಿದ್ದರೆ ಜನ ಪೋಸ್ಟ್ ಆಫೀಸು ಎಂಬ ಬೃಹತ್ ಪ್ರತಿಮೆಗೆ ಹೋಲಿಸುತ್ತಿದ್ದರು. ಇಂಥ ಪ್ರಸಿದ್ಧಿ ಲೋಕತಮಾಷೆ ಎಲ್ಲ ಊರುಗಳಲ್ಲಿ ಜಾರಿಯಲ್ಲಿತ್ತು. ಹೊಸದನ್ನು ನೋಡಿದ, ಪರಿಚಯಿಸಿದ ಕುರುಹುಗಳು ನಮ್ಮ ಸ್ಮೃತಿಪಟಲದಲ್ಲಿ ಅಚ್ಚಳಿಯದೆ ಉಳಿದಿರುತ್ತವೆ. ಪರಿಚಯಿಸಿದ ವ್ಯಕ್ತಿಗಳ ಹೆಸರುಗಳು ಕೂಡ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ನಮ್ಮ ಬಾಯಿಯಿಂದ ರವಾನೆಯಾಗುತ್ತಲೇ ಇರುತ್ತವೆ. ಇದೇ ತೆರನಾಗಿ ಪೋಸ್ಟ್ ಆಫೀಸನ್ನು ಪರಿಚಯ ಮಾಡಿದ್ದು ದತ್ತಪ್ಪಾಚಾರಿ ಎಂಬ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನಿಂದ. ಹೇಗೆ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸು ಬೋಬಣ್ಣನಿಂದ ಪ್ರಸಿದ್ಧಿ ಪಡೆಯಿತೋ, ಅದೇ ರೀತಿ ಸಕಾರಾತ್ಮಕ ಕಾರಣಗಳಿಂದ ಬಾದರ್ಲಿ ಪೋಸ್ಟ್ ಆಫೀಸು ದತ್ತಪ್ಪಾಚಾರಿಯಿಂದ ಪ್ರಸಿದ್ಧಿ ಪಡೆದಿತ್ತು. ಮಾಶಾಸನ ಪತ್ರಗಳ ವಿಲೇವಾರಿಗೆ ನಮ್ಮೂರಿಗೆ ಬರುತ್ತಿದ್ದ ದತ್ತಪ್ಪಾಚಾರಿ ಸುತ್ತ 10 ಮಂದಿ ಕೂಡಿಸಿಕೊಂಡು ದುಡ್ಡು ಹಂಚುವಾಗ ದುಡ್ಡಿನೊಂದಿಗೆ ತನ್ನ ಉಗುಳು ಕೂಡ ಉಚಿತವಾಗಿ ಹಂಚುತ್ತಿದ್ದ. ದುಡ್ಡು ಹಂಚುವಾಗ ನೋಟಿಗೆ ಹಾಕಿದ ರಬ್ಬರ್ ತನ್ನ ಕಿವಿಗೆ ಹಾಕಿ ಹಂಚುತ್ತಿದ್ದ. ಆನೆ ಕಿವಿದ್ದಂಥವನ್ನು ಹೋಗುವಾಗ ಇಲಿ ಕಿವಿ ಮಾಡಿಕೊಂಡು ಹೋಗುತ್ತಿದ್ದ. ಆತ ಮನೆಗೆ ಬಂದರೆ ವಿಧಿವೆಯರಿಗೆ, ಮುದುಕಿಯರಿಗೆ ಸರ್ಕಾರವೇ ಮನೆಗೆ ಬಂದಂತೆ ಅನಿಸಿ ಅದಮ್ಯ ಗೌರವ ನೀಡುತ್ತಿದ್ದರು. ಕೆಲವು ಪೋಸ್ಟ್ಮ್ಯಾನ್ಗಳು ತಾತ್ಕಾಲಿಕವಾಗಿ ಕೆಲಸ ಮಾಡಿ ಊರಿನವರಿಗೆ ಪ್ರಿಯರಾಗಿ ಕೆಲಸ ಬಿಟ್ಟ ಮೇಲೆ ಕೊನೆಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗೆ ನಿಂತು ಗೆದ್ದ ಉದಾಹರಣೆಗಳು ಸಾಕಷ್ಟಿವೆ. ಇತ್ತೀಚೆಗೆ ಆಫೀಸಿನಲ್ಲಿ ಕೆಲಸದ ಒತ್ತಡದ ನಡುವೆ ಸಹೋದ್ಯೋಗಿಗಳ ವಿನೋದ, ಅನುಭವದ ಮಾತುಗಳು ಮನಕ್ಕೆ, ದೇಹಕ್ಕೆ ತಂಪೆರೆಯುತ್ತವೆ. ಅಂಥ ಚರ್ಚೆಗಳು ಊಟದ ನಂತರ ನಡೆಯುತ್ತವೆ. ಒಂದು ಬಾರಿ ನಮ್ಮ ಅಂಗವಿಕಲ ಸಹೋದ್ಯೋಗಿ ತನ್ನ ಆತ್ಮಕಥೆ ಹೇಳಲು ಮುಂದಾದ. ತಾನು ಕೌಂಟರ್ ಒಳಗೆ ಕಾಲು ತೂರಿಸಿ ಕೆಲಸ ಮಾಡುವಾಗ ತನ್ನ ಆಶ್ರಯ ಬಡಿಗೆಗಳನ್ನು ನೋಡಿದ ಜನ ಕಾಲು ಯಾರಿಗೆ ಒಗೆಯವಂತ ಜನ ಬಗ್ಗಿ ಬಗ್ಗಿ ನೋಡುತ್ತಿದ್ದರಂತೆ. ಅದಕ್ಕೆ ಇನ್ನೊಂದು ಸಲ ಯಾರಾದರೂ ಬಗ್ಗಿ ನೋಡಿದ್ರೆ ಕಾಲು ನಾನೇ ತೋರಿಸ್ಬೇಕಂತ ಮಾಡಿನಂತ ವಿನೋದವಾಡಿ ಎಲ್ಲರನ್ನು ನಗೆಯಲ್ಲಿ ಮುಳುಗಿಸಿದ. ಪೋಸ್ಟ್ ಆಫೀಸ್ ಅಂದರೆ ಚಿಕ್ಕವರಿಂದ ಹಿಡಿದು ಮುದುಕರವರೆಗೂ ಯಾರಲ್ಲಿ ಗಂಭೀರತೆ ಬರೋದಿಲ್ಲ. ಅದು ಯಾಕೆ ಅನ್ನೋದೇ ಗೊತ್ತಾಗಲ್ಲ. ಒಂದು ದಿನ ನಾರಾಯಣಪುರ ಅಂಚೆ ಕಚೇರಿ ಪಕ್ಕದಲ್ಲಿ ಮನೆ ಇರುವ ಮುದುಕಿ ಬಂದಿದ್ದಳು. ಆ ಮುದುಕಿ ಮಾಶಾಸನ ವಿಚಾರಣೆಗೆ ಅಲೆದು ಅಂಚೆ ಸ್ನೇಹಿಯಾಗಿದ್ದಳು. ನಮ್ಮ ಕಚೇರಿಯಲ್ಲಿ ಕರಕುಶಲ ಕೈಗಾರಿಕೆಗೆ ಬೇಕಾದ ಸಲಕರಣೆಗಳನ್ನು ನೋಡಿದ್ದಳು. ಸೂಜಿ, ದಾರ, ಡೇಟ್ ಸ್ಟ್ಯಾಂಪ್, ಸುತ್ತಳಿ ಎಲ್ಲ ನೋಡಿದ್ದಳು. ಒಂದು ದಿನ ಪ್ರವಾಹ ಬಂದಂತೆ ಆಫೀಸಿಗೆ ಮೊಮ್ಮಗನ ಅಂಗಿಯನ್ನು ಕೈಯಲ್ಲಿ ಹಿಡಿದು ಬಂದು, ಯಪ್ಪ ನನ್ನ ಮೊಮ್ಮಗನ ಅಂಗಿ ಹರಿದದ, ಸ್ವಲ್ಪ ಹೊಲ್ಕಂತೀನಿ, ಸೂಜಿ ದಾರ ಇದ್ರೆ ಕೊಡು ಅಂದು ನಮ್ಮನ್ನು ದಂಗುಬಡಿಸಿದಳು. ಅಂಗಿ ಹೊಲ್ಕೊಂಡ ನಂತರ, ಯಪ್ಪ ಚಾಕ್ 5 ರೂಪಾಯಿ ಇದ್ರೆ ಕೊಡು, ಪಿಂಚಣಿ ಬಂದ ಮೇಲೆ ಮುರುಕುವಂತೆ ಅಂದಳು. ಸದ್ಯಕ್ಕೆ ನಮ್ಮಲ್ಲಿ ಯಾರಿಗೂ ಮೂರ್ಛೆ ರೋಗ ಇರಲಿಲ್ಲ. ಕೌಂಟರ್ಗಳಲ್ಲಿ ಹಳ್ಳಿಯ ಜನರು ಅತ್ಯಂತ ಪ್ರಾಮಾಣಿಕರು, ಮುಗ್ಧರು ಇರುತ್ತಾರೆ. ಒಮ್ಮೊಮ್ಮೆ ಅವರಾಡುವ ಮಾತುಗಳು ವ್ಯಾಕರಣ ದೋಷದಿಂದ, ಶಬ್ದಗಳ ದೋಷದಿಂದ ಅವು ಗಂಭೀರ ಸ್ವರೂಪಕ್ಕೆ ಹೋಗಿಬಿಡುತ್ತವೆ. ಒಮ್ಮೆ ಬೆಳಗಾನೂರಿಗೆ ಡೆಪ್ಯುಟೇಷನ್ ಹೋಗಿದ್ದೆ. ಕೌಂಟರ್ನಲ್ಲಿ ಮುದುಕರು, ವಿಧಿವೆಯರು, ಅಂಗವಿಕಲರು ತಮ್ಮ ಪಾಸ್ಬುಕ್ಗಳನ್ನು ಹಿಡಿದು ನಿಂತಿದ್ದರು. ನಾನು ಅವರೆಲ್ಲ ಪಾಸ್ಬುಕ್ ಕಲೆಕ್ಟ್ ಮಾಡು, ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ನಮ್ಮ ಸಹೋದ್ಯೋಗಿಗೆ ಹೇಳಿದೆ. ಎಲ್ಲರೂ ಪಾಸ್ಬುಕ್ ಕೊಟ್ಟರು. ಪಾಸ್ಬುಕ್ ಕೊಡುವಾಗ ಅವರೊಂದು ಗಮನದಲ್ಲಿ ಇಟ್ಟುಕೊಳ್ಳುವುದೇನೆಂದರೆ, ನಾನು ಯಾವಾಗ ಕೊಟ್ಟೀನಿ, ಯಾರು ಕೊಟ್ಟ ಮೇಲೆ ಕೊಟ್ಟೀನಿ ಅಂತ. ಇದರಂಗ ಒಬ್ಬ ಮುದುಕ ಒಬ್ಬ ಗಂಭೀರ ಸ್ವಭಾವದ ಅರೆಯದ ವಿಧವೆಯ ಪಾಸ್ಬುಕ್ ಕೊಟ್ಟ ನಂತರ ಕೊಟ್ಟಿದ್ದ. ಅದನ್ನು ಅವನು ನೆನಪಿನಲ್ಲಿ ಇಟ್ಟುಕೊಂಡು ಆಕೆ ಹೊರಗೆ ಉಗುಳಕ್ಕೆ ಹೋದ್ರೆ, ನಾನು ನಿನಗುಡದೀನಿ ಅಂತ ದುಂಬಾಲು ಬಿದ್ದ. ಆಕೆ ನೋಡಿ ಮತ್ತೆ ನಾನು ನಿನ್ನುಡಿದೀನಿ ನೋಡಮ್ಮ ದ್ಯಾಸರ್ಲಿ ಅಂತ ಮಂದ್ಯಾಗ ಅಂದುಬಿಟ್ಟ. ಆಕೆ ಕಾಳಿ ಅವತಾರ ತಾಳಿ, ಲೋ ಬಾಡ್ಕವು, ನಾನು ಕೊಟ್ಟ ಮೇಲೆ ಪಾಸ್ಬುಕ್ ಕೊಟ್ಟಿನಿ ಅಂತ ಅದು ಬಿಟ್ಟು ನಿನಗುಡದೀನಿ ಅಂದ್ರೆ ನಮ್ಮ ಮನೆಯೊಳವ್ರನ್ನ ಕರೆಸ್ತೀನಿ ನೋಡಂದಳು. ನಾವು ಇದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಂತ ಗೊತ್ತಾಗಿ ಅವರ ಹೆಸರು ಕೇಳಿ ಬೇಗ ದುಡ್ಡು ಕೊಟ್ಟು ಕಳಿಸಿಬಿಟ್ಟೆ. ಬಳಗಾನೂರಿನ ಅಂಚೆ ಮಿತ್ರರು ಆ ಪ್ರಕರಣವನ್ನು ನೆನೆದು ದಿನಪೂರ್ತಿ ನಕ್ಕರು. ಕೆಲವೊಂದು ಗಂಭೀರ ಸನ್ನಿವೇಶಗಳು, ದೂರುಗಳು ಪರಿಹಾರವಾದ ಮೇಲೆ
ಹಾಸ್ಯಕ್ಕೆ ಪಲ್ಲಟಗೊಂಡು ಬಿಡುತ್ತವೆ. ಯಾದಗಿರಿಯಲ್ಲಿ ಹೊಸದಾಗಿ ಬಂದ ಪೋಸ್ಟ್ಮನ್ ವರ್ಷದ ಹಿಂದಿನ ಲಗ್ನಪತ್ರ ಡೆಲಿವರಿ ಮಾಡಿಬಿಟ್ಟಿದ್ದ. ಲಗ್ನಪತ್ರದಲ್ಲಿರುವ ಹುಡುಗಿ ಆಗಲೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಅನ್ಯಾಯಕ್ಕೊಳಗಾದ ಕಸ್ಟಮರ್ ಮನೆ ಬಿಡುವಾಗ ಸಿಟ್ಟಿನಿಂದ ಬಿಟ್ಟಿದ್ದ. ಸೀದಾ ಪೋಸ್ಟ್ ಮಾಸ್ಟರ್ ಮುಂದೆ ಬಂದು, ನೋಡ್ರಿ ನನ್ನ ದೋಸ್ತನ ಮಗಳು ಮದುವೆ, ಆಕೆ ಹೆರಿಗೆ ಆದಮೇಲೆ ಲಗ್ನಪತ್ರ ಕೊಟ್ಟಾನ ನೋಡ್ರಿ ಅಂತ ಇಂಗ್ಲಿಷ್ ಕನ್ನಡ ಸೇರಿಸಿ ಬೈಯುತ್ತಲಿದ್ದ. ತಾಳ್ಮೆ ಕಳಕೊಂಡ ಪೋಸ್ಟ್ ಮಾಸ್ಟರ್ ಸಿಟ್ಟಿಗೇರಿ, ಜಾಸ್ತಿ ಕಿರಿಕಿರಿ ಮಾಡಬೇಡ್ರಿ, ಕಂಪ್ಲೇಂಟ್ ಕೊಡ್ರಿ ಅಂತ ಕೊನೆ ತೀರ್ಪು ಕೊಟ್ಟು ಬಿಟ್ಟ. ಅವನು ಸುಡುವ ಮುಖದೊಂದಿಗೆ ಕಂಪ್ಲೇಂಟ್ ಬರೆದು ಕೊಟ್ಟ. ನಾನು ಸಬ್ಜೆಕ್ಟ್ ಏನು ಬರ್ದಾನ ಅಂತ ಅಣಿಕಿ ನೋಡಿದ್ರೆ ಇನ್ವೈಟೇಷನ್ ಡೆಲಿವರ್ಡ್ ಆಫ್ಟರ್ ಡೆಲಿವರಿ ಅಂತ ಬರೆದಿತ್ತು. ಈಗೀಗ ಯಾವುದಾದ್ರೂ ಲಗ್ನ ಪತ್ರ ಬಂದರೆ ಜಲ್ದಿ ಡೆಲಿವರಿ ಮಾಡಿಸಿಬಿಡ್ತೀನಿ. ಕೆಲವೊಂದು ಆಂದೋಲನಗಳು ನಮ್ಮ ಪೋಸ್ಟ್ ಮ್ಯಾನ್ಗಳು ಮಾಡುವ ಕೆಲಸದಿಂದ ಶುರುವಾದವು. ಅವಿದ್ಯಾವಂತ ಹದಿಹರಿಯದ ವಿಧಿವೇರಿಗೆ ಪೋಸ್ಟ್ ಮ್ಯಾನ್ಗಳು ಮನಿ ಆರ್ಡರ್ ಫಾರಿನ್ ಮೇಲೆ ಹೆಬ್ಬೆಟ್ಟು ಗುರುತು ಹಾಕಿಸುವಾಗ ವಿಧಿವೆಯರ ಕೈ ಮೇಲೆ ಜಾರು ಬಂಡೆ ಆಟ ಆಡಿ ಚಪಲ ತೀರಿದ ಮೇಲೆ ಮೆಲ್ಲನೆ ಒತ್ತಿಸುತ್ತಿದ್ದರು. ಕೆಲವು ಅವಿದ್ಯಾವಂತ ಸುಶಿಕ್ಷಿತ ವಿಧಿವೆಯರು ತಲೆಮ್ಯಾಗೂ ಸೆರಗು ಜಾರ್ಲಿಕ್ಕನೂ ಬಿಡಲಾರದಂಥವರು ಗಂಭೀರ ವದನದಿಂದ ನೀನು ಮಾರ್ಕ್ ಮಾಡೋ ಅಲ್ಲೇ ಒತ್ತುತ್ತೀನಿ ಅನ್ನುತ್ತಿದ್ದರು. ಅರ್ಧ ಜನ ಈ ಕಷ್ಟ ಬ್ಯಾಡಂತ ಸಹಿ ಕಲಿಯುವ ಆಂದೋಲನ ಶುರು ಮಾಡಿದರು. ಒಂದು ಸಾರಿ ಹರಿಯದ ಹುಡುಗ ಮುಖ ನೋಡಿದರೆ 10ನೇ ಕ್ಲಾಸ್ ಫೇಲ್ ಆಗಿರಬಹುದು ಅಂತ ಕಾಣುತ್ತಿತ್ತು. ಮೀಸೆ ಇನ್ನೂ ಒಂದು ಮಳೆಯಾದ ಸಸಿ ಬೆಳೆದಂಗ ಬೆಳೆದಿದ್ದವು. ದಮ್ಮು ಹತ್ತಂಗ ಓಡಿ ಬಂದಿದ್ದ ಏದುಸಿರಿ ಬಿಡುತ್ತಾ, ಸರ್ ಒಂದು ಅಕ್ಕನ ಜಡ್ಜ್ಮೆಂಟ್ ಕೊಡ್ರಿ ಅಂದ. ನಾನು ಮನುಷ್ಯನ್ಯಾಗ ನಿಮ್ಮಕ್ಕನ ಜಡ್ಜ್ಮೆಂಟ್ ನಾನ್ಯಾಕೆ ಕೊಡಬೇಕಂದೆ. ಅದಕ್ಕೆ ಹಿಂದೆ ಕುಳಿತ ಸೂಪರ್ವೈಸರ್ಗೆ ಹೇಳಿದೆ, ಸರ್ ಇವನೇನ ಕೇಳಾಕತ್ಯಾನ ನೋಡ್ರಿ ಅಂದೆ. ಆ ಹುಡುಗನ ಬಾಯಲ್ಲಿ ಕೇಳಿದ ಸೂಪರ್ವೈಸರ್, ಅದಕ್ಕೊಂದು ಅಕ್ನಾಲಜ್ಮೆಂಟ್ ಕೊಟ್ಟು ಕಳಿಸು ಅಂದರು. ಆ ಹುಡುಗ ಸಣ್ಣ ಕಾರ್ಡಿಗೆ ಅವರ ಅಕ್ಕನನ್ನ ಕೋರ್ಟನ್ನ ಏಕಕಾಲಕ್ಕೆ ನೆನಪು ಮಾಡಿದ್ದ. ಇಂಥ ಅನೇಕ ಪ್ರಸಂಗಗಳು ಜರುಗಿ ಒಂದೊಂದು ಸಾರಿ ನಮಗಾಗಲಿ ಅಥವಾ ಗ್ರಾಹಕನಿಗಾಗಲಿ ಮುಜುಗರಕ್ಕೀಡು ಮಾಡುತ್ತವೆ. ಒಮ್ಮೊಮ್ಮೆ ಕಂಪ್ಲೇಂಟ್ ನೇಚರ್ ಉಳ್ಳವರು ಏನಾದರೂ ಒಂದು ಧಮಿಕಿ ಹಾಕಿಯೇ ಹೋಗುತ್ತಾರೆ. ದಕ್ಷಿಣ ಭಾಗದವರಂತೂ ಅಂಥವುದಕ್ಕೆ ಮೇಲುಗೈ. ದಕ್ಷಿಣ ಭಾಗದವರು ಅಂತ ಯಾಕೆ ನೆನಪು ಮಾಡಿಕೊಂಡೆಂದರೆ, ಮಂಗಳೂರು ಕಡೆವ ಆಫೀಸರ್ ಲೆಟರ್ ಪೋಸ್ಟ್ ಮಾಡಕ್ಕೆ ಬಂದ. ಸ್ಟ್ಯಾಂಪ್ ಹಚ್ಚೋದೊಂದೇ ಬಾಕಿ ಇತ್ತು. ಸ್ಟ್ಯಾಂಪ್ ಕೈಯಲ್ಲಿಡಿದು ಅಂಟು ಉಂಟಾ ಅಂತ ಕೇಳಿದ. ನಾನು ರಾಯಚೂರು ಕಡೆನೂ ಅಂತ ಗೊತ್ತಾಗ್ಲಂತ ಉಗುಳು ಹಚ್ಚರಿ ಹತ್ತುತ್ತೆ ಅಂದೆ. ಅವನ ಉಗುಳಿಗೂ ಸ್ವಾಭಿಮಾನಕ್ಕೂ ಏನು ನಂಟಿತ್ತೋ ಏನೋ. ಎಂತ ಮಾತಾಡೋದು, ಅಂಟು ಇಡ್ಲಿಕ್ಕೆ ಆಗಲ್ವಾ, ನಾನು SP ಗೆ ಕಂಪ್ಲೇಂಟ್ ಕೊಡ್ತೇನೆ, ನಾನೇನಂತ ತೋರಿಸಿ ಕೊಡ್ತೇನೆ ನಿಮಗೆ ಅಂತ ಏಕಮುಖವಾಗಿ ಮಾತಾಡುತ್ತಿದ್ದ. ನಮ್ಮಿಬ್ಬರ ಜುಗಲ್ಬಂದಿ ಕೇಳಿದ ನಮ್ಮ ಡಾಕ್ ಸೇವಕ ಪಕ್ಕದಲ್ಲೇ ಇದ್ದ ಜಾಲಿಗಿಡದ ಅಂಟು ಕಿತ್ತಿಕೊಟ್ಟ. ಮಂಗಳೂರಿನವನ ಪಾಲಿಗೆ ಕಾಮಧೇನು ಆದ. ನಾನು ಪೋಸ್ಟ್ ಆಫೀಸ್ ಇದ್ದಲ್ಲೆಲ್ಲ 4-5 ಜಾಲಿಗಿಡ ಬೆಳೆಯಬೇಕೆಂದು ಶಪಥ ಮಾಡಿದೆ. ಗಂಡ ಸತ್ತ ಮೇಲೆ ವಿಧವೆಯರಿಗೆ ತಕ್ಷಣ ನೆನಪಾಗುವುದು ಪೋಸ್ಟ್ ಆಫೀಸ್. ಒಬ್ಬ ವಿಧವೆ ನಮ್ಮ ಪೋಸ್ಟ್ ಮ್ಯಾನನ್ನ ನನ್ನ ರೊಕ್ಕ ಬಂದವೇನ್ರಿ ಅಂತ ಫೋನಿನಲ್ಲೇ ಪೀಡಿಸುತ್ತಿದ್ದಳು. ಕೋಪೋದ್ರಿಕ್ತನಾದ ಪೋಸ್ಟ್ ಮ್ಯಾನ್, ಗಂಡ ಸತ್ತು ತಿಂಗಳಾಗಿಲ್ಲ, ನನಗೆ ಗಂಟು ಬಿದ್ದಿಯಲ್ಲ ಅಂದು ಫೋನಿನ ಕೆಂಪು ಬಟನ್ ಒತ್ತಿದ. ಅವರ ಸಂಭಾಷಣೆ ಕೇಳಿ ಪೋಸ್ಟ್ ಮ್ಯಾನನ್ನು ಕರೆದು, ನೀನಾಡಿದ ಮಾತಿನಲ್ಲಿ ವ್ಯಾಕರಣ ದೋಷ ಇದೆ ನೋಡು ಅಂದೆ. ಅವನು ಅದೇ ವಾಕ್ಯವನ್ನು ಪುನಃ ಉಚ್ಚರಿಸಿ ಇಹಿ ಸರ್ ಅಂದು ತನ್ನ ಗುಟ್ಕಾ ಪ್ರಿಯ ಹಲ್ಲುಗಳನ್ನು ತೋರಿಸಿದ. ನೋಡಿ, ಸಾಹಿತಿಗಳಿಗೆ ಅಂಚೆ ಇಲಾಖೆಗೆ ಏನೋ ನಂಟಿರುತ್ತದೆ. ಅವರು ಬರೆದದ್ದು ತಲುಪಿಸುವಲ್ಲಿ ಅಂಚೆ ಇಲಾಖೆಯ ಪಾತ್ರ ತುಂಬ ಮಹತ್ವದ್ದು. ಸಾಹಿತಿಗಳಿಗೆ ಅಂಚೆ ನೌಕರರು ಅಂದರೆ ತುಂಬ ಅಭಿಮಾನ. ಅಂಚೆಯೊಂದಿಗಿರುವ ಅವಿನಾಭಾವ ಸಂಬಂಧದಿಂದಾಗಿ ಅವರ ತಮ್ಮ ಅನುಭವಗಳನ್ನು, ಹಾಸ್ಯ ಪ್ರಸಂಗಗಳನ್ನು ಹೇಳಿಕೊಳ್ಳುತ್ತಾರೆ. MS ಸುಂಕಾಪುರ್ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಎಂಬ ಸಂಶೋಧನಾ ಬರಹ ಬರೆದವರು. MS ಸುಂಕಾಪುರ್ ಅವರಿಗೆ ಕಾಲೇಜ್ ಡೇ ಫಂಕ್ಷನ್ಗೆ ಆಹ್ವಾನ ಪತ್ರ ಬಂದಿರುತ್ತೆ. ಆಹ್ವಾನ ಪತ್ರಕ್ಕೆ ಮರು ಉತ್ತರ ಕೊಡಲು ಪೋಸ್ಟ್ ಆಫೀಸಿಗೆ ಹೋಗಿರುತ್ತಾರೆ. ಅಲ್ಲಿ ಪೋಸ್ಟ್ ಮಾಸ್ಟರ್ನ ಭೇಟಿಯಾಗಿ ₹5 ಮುಖಬೆಲೆಯ ಅಂಚೆ ಚೀಟಿ ಖರೀದಿ ಮಾಡುತ್ತಾರೆ. ಅವರು ಯಾಕೋ ಪತ್ರ ಕೈ ಹಿಡ್ಕೊಂಡು ಉಗುಳಷ್ಟು ಸ್ಟ್ಯಾಂಪ್ ಹಚ್ಚಬೇಕು ಅನ್ನೋದ್ರಾಗ ಅವರಿಗೆ ಎದೆ ಚುಚ್ಚಿದಂಗಾಗಿ ನೇರವಾಗಿ ವೈದ್ಯರ ಬಳಿ ಹೋಗುತ್ತಾರೆ. ವೈದ್ಯರು ಕೈ ಹಿಡಿದು ಪರೀಕ್ಷೆ ಮಾಡಿ ನೋಡ್ತಾರೆ. ನಂತರ ಕಣ್ಣು ನೋಡಿ ಸುಮ್ಮನಾಗಿ, ನಂತರ ನಾಲಿಗೆ ನೋಡಿ ವಂಡರ್ಫುಲ್ ನಾಲಿಗೆ ಅಂತ ಉದ್ಗಾರ ತೆಗಿತಾರೆ. ಯಾಕಂದರೆ ₹5 ಸ್ಟ್ಯಾಂಪ್ ನಾಲಿಗೆಗೆ ಹತ್ತಿ ಬಿಟ್ಟಿರುತ್ತೆ. ವೈದ್ಯಕೀಯ ಪರೀಕ್ಷೆ ಮುಗಿದ ಮೇಲೆ ಆಸ್ಪತ್ರೆ ಹೊರಗೆ ಬಂದು ನೋಡಿದ್ರೆ ಅವಸರದಾಗ ತನ್ನ ಸೈಕಲ್ ಅಂತ ತಿಳಿದು ಪೋಸ್ಟ್ ಮಾಸ್ಟರ್ ಸೈಕಲ್ ತಗೊಂಡು ಬಂದು ಬಿಟ್ಟಿರ್ತಾರೆ. ಈ ರೀತಿ ಸುಂಕಾಪುರ್ ಅವರು ತಮ್ಮ ಭಾಷಣದಲ್ಲಿ ಪೋಸ್ಟ್ ಆಫೀಸಿನ ಮೇಲೆ ಅಭಿಮಾನ ಇದ್ದವರು ಪೋಸ್ಟ್ ಮ್ಯಾನ್ ಅಂತ ಹಲವಾರು ಜನ ಕಾದಂಬರಿ ಬರೆದಿದ್ದಾರೆ. ಮಲಯಾಳಂನ ಪೋಸ್ಟ್ ಮ್ಯಾನ್ ಕಾದಂಬರಿಯಲ್ಲಿ ಯುದ್ಧದ ಭೀಕರತೆ ಮತ್ತು ಪರಿಣಾಮವನ್ನು ಪೋಸ್ಟ್ ಮ್ಯಾನ್ ಮುಖಾಂತರ ಸೃಷ್ಟಿಸುವ ಚಿತ್ರಣವಿದೆ. ರೋಜರ್ ಮಾರ್ಟಿನ್ ದುಗ್ಯಾರೋ ತನ್ನ ಪೋಸ್ಟ್ ಮ್ಯಾನ್ ಕಾದಂಬರಿಯಲ್ಲಿ ಊರಿನ ಒಂದೊಂದು ಮನೆಯಲ್ಲಿ ನಡೆಯುವ ಪ್ರಸಂಗಗಳನ್ನು ಅದ್ಭುತವಾಗಿ ಚಿತ್ರಿಸಿದ್ದಾನೆ. ದ ಪೋಸ್ಟ್ ಮ್ಯಾನ್ ಅಂತ
ಡೇವಿಡ್ ಬ್ರಿನ್ ಕೂಡ ಬರೆದಿದ್ದಾರೆ. ಯಾರೋ ಒಬ್ಬ ಕವಿಯ ಚುಟುಕು ಭಾಷಣದಲ್ಲಿ ಗೆಳತಿ ನನ್ನ ನಿನ್ನ ನಂಟು ಅದು ಪೋಸ್ಟ್ ಆಫೀಸಿನ ಅಂಟು ಅಂತೇಳಿ ನಗೆಯಲ್ಲಿ ತೇಲಿಸಿದ್ದ. ಹೀಗೆ ಪೋಸ್ಟ್ ಆಫೀಸಿನಲ್ಲಿ ಗ್ರಾಹಕ ಮತ್ತು ನೌಕರರ ನಡುವೆ ಕೆಲವೊಂದು ಹಾಸ್ಯಗಳು ಗಂಭೀರ ಪಟ್ಟಿಗೆ ಸೇರಿಬಿಡುತ್ತವೆ. ಅಂಚೆ ಎಂದರೆ ಜೀವಗಳ ನಡುವಿನ ಪ್ರೀತಿ ರವಾನಿಸುವ ಚಾಲಕ.